ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವತ್ತು ಇನ್ನೊಂದು ಹೊಸ ಕತೆಗೆ ಹೋಗೋಣ. ಯಾವ ಕತೆ, ಯಾರ ಕತೆ, ಯಾರ ಬಗ್ಗೆ ಇವತ್ತು ಕತೆ ಕೇಳೋಣ? ಓಕೆ, ಬನ್ನಿ ಕತೆ ಕೇಳೋಣ. ಕತೆ ಹೆಸರು ಸೇವಕನಾದ ಯೋಸೇಫನನ್ನು ದೇವರು ಘನಪಡಿಸಿದನು. ಕತೆಯ ಹೆಸರು ಸೇವಕನಾದ ಯೋಸೇಫನನ್ನು ದೇವರು ಘನಪಡಿಸಿದನು. ಯೋಸೇಫನು ಅನ್ಯಾಯವಾಗಿ ತನ್ನ ಹಿಂದಿನ ದಣಿಯಾದ ಪೋತಿಫರನಿಂದ ಸೆರೆಮನೆಯಲ್ಲಿ ಹಾಕಿಸಲ್ಪಟ್ಟನು. ಸೆರೆಮನೆಯಲ್ಲಿ ಯೋಸೇಫನು ವಿಧೇಯನಾಗಿಯೂ ಹಾಗೂ ಉಪಯುಕ್ತನಾಗಿದ್ದನು. ಯೋಸೇಫನು ಸೆರೆಮನೆಯ ಜೀವನ ಶೈಲಿಯನ್ನು ಕ್ರಮವಾಗಿ ವ್ಯವಸ್ಥೆ ಮಾಡಬಲ್ಲನು ಎಂದು ಸೆರೆಮನೆ ಅಧಿಕಾರಿ ಅವನಲ್ಲಿ ಭರವಸವಿಟ್ಟನು. ಯೋಸೇಫನೊಂದಿಗೆ ದೇವರು ಇದ್ದರಿಂದ ಸೆರೆಮನೆಯು ಎಲ್ಲರಿಗೂ ಉತ್ತಮ ಸ್ಥಳವಾಗಿತ್ತು. ಅರಸನಿಗೆ ಭಕ್ಷ್ಯಗಳನ್ನು ಮಾಡಿಕೊಡುವವನು ಹಾಗೂ ಪಾನಕ ಕೊಡುವವನು ಸೆರೆಮನೆಯಲ್ಲಿ ಇದ್ದರು. ಒಂದು ದಿನ ಯೋಸೇಫನು, ನೀವು ಯಾಕೆ ಇಷ್ಟು ಚಿಂತಿಸುತ್ತಿದ್ದೀರಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ, ನಮಗೆ ಕನಸು ಬಿತ್ತು. ಕನಸು ಎಂದರೆ ಸ್ವಪ್ನ. ಅದರ ಅರ್ಥವನ್ನು ಹೇಳುವವರು ಯಾರೂ ಇಲ್ಲ ಎಂದು ಹೇಳಿದರು. ಕನಸುಗಳ ಅರ್ಥವು ದೇವರಿಂದ ದೊರಕಬಹುದು. ನೀವು ನಿಮ್ಮ ಕನಸುಗಳನ್ನು ನನಗೆ ತಿಳಿಸಿರಿ ಎಂದು ಯೋಸೇಫನು ಕೇಳಿದನು. ನಿನ್ನ ಕನಸಿನ ಅರ್ಥವೇನೆಂದರೆ, 3 ದಿನಗಳೊಳಗೆ ನೀನು ತಿರುಗಿ ಮುಂಚಿನಂತೆ ಅರಸನಾದ ಫರೋಹನ ಪಾನದಾಯಕವಾಗಿ ಸೇವೆ ಮಾಡುವಿ ಎಂದು ಯೋಸೇಫನು ಪಾನಕ ಕೊಡುವವನಿಗೆ ಹೇಳಿದನು. ನನ್ನನ್ನು ಜ್ಞಾಪಕ ಮಾಡಿಕೋ ಹಾಗೂ ನನ್ನನ್ನು ಸೆರೆಯಿಂದ ಬಿಡಿಸಲು ಫರೋಹನನ್ನು ಕೇಳು ಎಂದರು. ಭಕ್ಷ್ಯಗಳನ್ನು ಮಾಡಿಕೊಡುವವನ ಕನಸು ಕೆಟ್ಟ ವಿಷಯದಿಂದ ಕೂಡಿತ್ತು. ಅದೇನೆಂದರೆ, 3 ದಿನಗಳೊಳಗೆ ನೀನು ಸಾಯುವೆ ಎಂದು ಯೋಸೇಫನು ಹೇಳಿದನು. ಇಬ್ಬರ ಕನಸು ಕೂಡ ನೆರವೇರಿತು. ಫರೋಹನಿಗೆ ಒಂದು ಸಮಸ್ಯೆ ಬರುವವರೆಗೂ ಪಾನ ಕೊಡುವ ವ್ಯಕ್ತಿಯು ಯೋಸೇಫನ ಬಗ್ಗೆ ಮರೆತು ಹೋಗಿದ್ದನು. ಫರೋಹನು ನನಗೆ ಒಂದು ಕನಸು ಬಿತ್ತು ಎಂದು ಹೇಳಿದನು. ಕನಸಿನ ಅರ್ಥವನ್ನು ಜ್ಞಾನಿಗಳಾಗಲಿ ಮತ್ತೆ ಯಾರೇ ಆಗಲಿ ಬಿಡಿಸಲಾಗಲಿಲ್ಲ. ಪಾನ ಕೊಡುವ ವ್ಯಕ್ತಿಯು ಸೆರೆಮನೆಯಲ್ಲಿದ್ದ ಯೋಸೇಫನನ್ನು ನೆನಪಿಸಿಕೊಂಡು ಫರೋಹನಿಗೆ ತಿಳಿಸಿದನು. ಫರೋಹನು ತಕ್ಷಣವೇ ಯೋಸೇಫನನ್ನು ಕರೆ ಕಳುಹಿಸಿದನು. ನಿನ್ನ ಕನಸು ದೇವರಿಂದ ಬಂದ ವರ್ತಮಾನ. ಐಗುಪ್ತ ದೇಶದಲ್ಲಿ ಬಹು ವಿಶೇಷವಾದ 7 ಸುಭಿಕ್ಷ ವರ್ಷಗಳ ತರುವಾಯ 7 ದುರ್ಭಿಕ್ಷ ವರ್ಷಗಳು ಬರುವವು ಎಂದು ಯೋಸೇಫನು ಅರಸನಿಗೆ ಹೇಳಿದನು. ಫಲಭರಿತವಾದ ಈ 7 ವರ್ಷಗಳಲ್ಲಿ ಬೇಕಾದ ಆಹಾರವನ್ನು ಸಂಗ್ರಹಿಸು ಎಂದು ಯೋಸೇಫನು ಫರೋಹನಿಗೆ ಸಲಹೆ ನೀಡಿ, ಇಲ್ಲವಾದರೆ ನಿನ್ನ ಜನರು ಬರಗಾಲದಿಂದ ಆಹಾರವಿಲ್ಲದೆ ಸತ್ತಾರು. ದೇವರು ನಿನ್ನೊಂದಿಗಿದ್ದಾನೆ ಎನ್ನಲು ಫರೋಹನು, ನನ್ನ ನಂತರ ನೀನೇ ಈ ಐಗುಪ್ತಕ್ಕೆ ಸರ್ವಾಧಿಕಾರಿ ಎಂದು ಘೋಷಿಸಿದನು. 7 ಸುಭಿಕ್ಷ ವರ್ಷಗಳ ನಂತರ 7 ದುರ್ಭಿಕ್ಷ ವರ್ಷಗಳು ಬಂದವು. ಐಗುಪ್ತವನ್ನು ಹೊರತುಪಡಿಸಿ ಎಲ್ಲ ದೇಶಗಳಲ್ಲಿ ಆಹಾರದ ಕೊರತೆಯುಂಟಾಯಿತು. ಯಾಕೆಂದರೆ ಅವರು ಬುದ್ಧಿಯಿಂದ ಹೆಚ್ಚಾದ ಆಹಾರವನ್ನು ಸಂಗ್ರಹಿಸಿಕೊಂಡಿದ್ದರು. ದೂರದ ದೇಶದಲ್ಲಿದ್ದವರು ಯೋಸೇಫನ ಕುಟುಂಬಕ್ಕೂ ಸಹ ಆಹಾರದ ಕೊರತೆ ಎದುರಾಯಿತು. ಕಾಳನ್ನು ಖರೀದಿಸಲು ಎಲ್ಲ ದೇಶಗಳ ಜನರು ಐಗುಪ್ತಕ್ಕೆ ಬಂದರು. ನೀವು ಕೂಡ ಹೋಗಿ ಖರೀದಿಸಿಕೊಂಡು ಬನ್ನಿ, ಇಲ್ಲವಾದರೆ ಆಹಾರವಿಲ್ಲದೆ ಸತ್ತೇವು ಎಂದು ಯಾಕೋಬನು ಹೇಳಿದಾಗ ಅವನ ಮಕ್ಕಳು ಸಿದ್ಧರಾಗಿ ಆಹಾರ ಖರೀದಿಸಲು ಹೋದರು. ಐಗುಪ್ತದ ಅಧಿಕಾರಿಗೆ ಯಾಕೋಬನ ಮಕ್ಕಳು ತಲೆಬಾಗಿ ನಮಸ್ಕರಿಸಿದರು. ಅವರ ತಮ್ಮನಾದ ಯೋಸೇಫನನ್ನು ಗುರುತಿಸಲಾಗಲಿಲ್ಲ, ಆದರೆ ಯೋಸೇಫನು ಅವರನ್ನು ಗುರುತಿಸಿದನು. ಯೋಸೇಫನು ಚಿಕ್ಕವನಾಗಿದ್ದಾಗ ಕಂಡಿದ್ದ ಕನಸನ್ನು ನೆನಪಿಸಿಕೊಂಡನು. ದೇವರು ಅವನನ್ನು ಅವನ ಅಣ್ಣಂದಿರಿಗಿಂತ ಮೇಲಕ್ಕೆತ್ತಿದನು. ಯೋಸೇಫನು ಅತಿ ಬುದ್ಧಿವಂತಿಕೆಯಿಂದ ಅವನ ಅಣ್ಣಂದಿರೊಂದಿಗೆ ಬಿರುಸಾಗಿ ಮಾತನಾಡಿ ಸಿಮೆಯೋನನನ್ನು ಒತ್ತೆಯಾಳನ್ನಾಗಿಟ್ಟುಕೊಂಡನು. ನೀವು ನಿಮಗೆ ಬೇಕಾದ ಆಹಾರವನ್ನು ತೆಗೆದುಕೊಂಡು ನಿಮ್ಮ ಚಿಕ್ಕ ತಮ್ಮನನ್ನು ಕರೆದುಕೊಂಡು ಬನ್ನಿ. ಇದರಿಂದ ನನಗೆ ಗೊತ್ತಾಗುತ್ತದೆ ನೀವು ಗೂಢಚಾರರೋ ಹೌದೋ ಅಲ್ಲವೋ ಎಂದು ಅಂದನು. ಸುಮಾರು ವರ್ಷಗಳ ಹಿಂದೆ ತಮ್ಮನಾದ ಯೋಸೇಫನನ್ನು ಮಾರಿಬಿಟ್ಟದ್ದರಿಂದ ದೇವರು ಅವರನ್ನು ಶಿಕ್ಷಿಸುತ್ತಿದ್ದಾನೆ ಎಂದುಕೊಂಡರು. ಯಾಕೋಬ ಮತ್ತು ಅವನ ಮಕ್ಕಳು ಗಲಿಬಿಲಿಗೊಳಗಾದರು. ನಮ್ಮ ಹಣವು
ನಮ್ಮ ಧಾನ್ಯದ ಚೀಲದಲ್ಲಿ ಅದೇ. ಆದರೆ ಆ ದೇಶಾಧಿಪತಿಯು ನಮಗೆ ಬೆನ್ಯಾಮೀನನನ್ನು ಕರೆದುಕೊಂಡು ಬರಲು ಹೇಳಿದ್ದಾನೆ. ಯಾಕೋಬನು ಬೆನ್ಯಾಮೀನನನ್ನು ಕಳುಹಿಸಲು ಒಪ್ಪಲಿಲ್ಲ. ಆದರೆ ಅತಿ ಬೇಗನೆ ಆಹಾರವು ತೀರಿ ಹೋದದ್ದರಿಂದ ಅಣ್ಣಂದಿರು ಆಹಾರವನ್ನು ಖರೀದಿಸಲು ಮತ್ತೆ ಐಗುಪ್ತಕ್ಕೆ ತೆರಳಿದರು. ಬೆನ್ಯಾಮೀನನು ಸಹ ಅವರ ಸಂಗಡ ಹೊರಟನು. ಯೋಸೇಫನು ಬೆನ್ಯಾಮೀನನನ್ನು ನೋಡಿ ತನ್ನ ಆಳುಗಳಿಗೆ ಒಂದು ದೊಡ್ಡ ಔತಣವನ್ನು ಸಿದ್ಧ ಮಾಡಲು ಆಜ್ಞಾಪಿಸಿದನು. ಅಣ್ಣಂದಿರು ಸಹ ಆಹ್ವಾನಿಸಲ್ಪಟ್ಟಿದ್ದರು. ನಿಮ್ಮ ತಂದೆ ಜೀವಿತವಾಗಿ ಕ್ಷೇಮವಾಗಿದ್ದಾನೋ ಎಂದು ಯೋಸೇಫನು ಕೇಳಿದನು. ಒಂದು ವೇಳೆ ಯಾವ ರೀತಿಯಾಗಿ ತನ್ನ ಕುಟುಂಬವನ್ನು ಒಂದುಗೂಡಿಸಬಹುದೆಂದು ಆಲೋಚಿಸಿರಬಹುದು. ತನ್ನ ಅಣ್ಣಂದಿರು ಅನೇಕ ವರ್ಷಗಳ ಹಿಂದೆ ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತಿದ್ದರಾ ಎಂದು ತಿಳಿಯಲು ಬಯಸಿದನು. ಔತಣ ಮುಗಿದ ಮೇಲೆ ನೀವು ಹಣವನ್ನು ಕದ್ದಿದ್ದೀರಿ ಎಂದು ದೂರಿದನು. ನಿಮ್ಮನ್ನು ಶಿಕ್ಷಿಸುವುದಕ್ಕಾಗಿ ಬೆನ್ಯಾಮೀನನನ್ನು ನನ್ನ ಆಳಾಗಿ ಇಟ್ಟುಕೊಳ್ಳುತ್ತೇನೆ ಎಂದು ಯೋಸೇಫನು ಹೇಳಿದಾಗ, ನನ್ನ ಒಡೆಯನೇ, ಅವನ ಬದಲಾಗಿ ನನ್ನ ಜೀವವನ್ನು ತೆಗೆ ಎಂದು ಯೂದನು ಮೊರೆಯಿಟ್ಟನು. ಒಂದು ಸಮಯದಲ್ಲಿ ಯೋಸೇಫನನ್ನು ಮಾರಿಬಿಡಲು ಯೂದನು ಸಲಹೆ ನೀಡಿದ್ದನು. ಆದರೆ ಈಗ ಬದಲಾಗಿದ್ದಾನೆ ಎಂದು ಯೋಸೇಫನು ತಿಳಿದುಕೊಂಡನು. ತನ್ನ ಪ್ರೀತಿಯನ್ನು ಅವನ ಕುಟುಂಬದೊಂದಿಗೆ ತುಂಬಾ ಸಮಯದವರೆಗೆ ಯೋಸೇಫನಿಗೆ ಮರೆಮಾಚಲಾಗಲಿಲ್ಲ. ಆಗ ಎಲ್ಲ ಐಗುಪ್ತರನ್ನು ಹೊರಗೆ ಕಳುಹಿಸಿ ಅಳಲು ಆರಂಭಿಸಿದನು. ನೀವು ಐಗುಪ್ತರಿಗೆ ಮಾರಿದ ಯೋಸೇಫನು ನಾನೇ ಎಂದು ಹೇಳಿದಾಗ ಎಲ್ಲರೂ ಭಯಪಟ್ಟು ಆಶ್ಚರ್ಯವಾಗಿ ಏನನ್ನೂ ಮಾತನಾಡದೆ ಸುಮ್ಮನಿದ್ದರು. ಯೋಸೇಫನು ಎಲ್ಲರನ್ನೂ ಉತ್ತೇಜನಪಡಿಸಿದನು. ದೇವರು ನನ್ನನ್ನು ಐಗುಪ್ತದಲ್ಲಿ ಒಡೆಯನನ್ನಾಗಿ ಮಾಡಿದ್ದಾನೆ. ಇದರಿಂದ ನಿಮ್ಮನ್ನು ಈ ಭೀಕರವಾದ ಬರದಿಂದ ಕಾಪಾಡುವಂತಾಯಿತು. ಹೋಗಿ ನನ್ನ ತಂದೆಯನ್ನು ಕರೆದುಕೊಂಡು ಬನ್ನಿರಿ, ನಾನು ನಿಮ್ಮನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುತ್ತೇನೆ ಅಂದನು. ಯಾಕೋಬನು, ಯೋಸೇಫನು ಮತ್ತು ಎಲ್ಲ ಕುಟುಂಬದವರು ಸೇರಿಕೊಂಡು ಸಮೃದ್ಧಿಯಾಗಿ ಸಮಾಧಾನದಿಂದ ಐಗುಪ್ತದಲ್ಲಿ ಜೀವಿಸಿದರು. ನೋಡಿದ್ರಲ್ಲ ಹೇಗೆ ಯೋಸೇಫನನ್ನು ಅವರು ಐಗುಪ್ತಕ್ಕೆ ಮಾರಿದ್ದರು. ಆದರೆ ಅವನನ್ನು ಹಾಳಾಗಿದ್ದ ಸ್ಥಳದಿಂದ ದೇವರು ಹೇಗೆ ಕನಸುಗಳ ಮುಖಾಂತರ, ಕನಸುಗಳ ಅರ್ಥವನ್ನು ಹೇಳುವುದರ ಮುಖಾಂತರ ಹೇಗೆ ಅವನನ್ನು ಅರಸನನ್ನಾಗಿ ಮಾಡಿ ತನ್ನ ಕುಟುಂಬವನ್ನು ಸಂತೈಸುವ ರೀತಿ ಮಾಡಿದನು ಎಂಬುದಾಗಿ, ಅದೇ ರೀತಿ ಅವರ ಅಣ್ಣ ತಮ್ಮಂದಿರು ಮಾಡಿರುವಂಥ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಹೇಗೆ ತನ್ನ ಕುಟುಂಬವನ್ನು ಅವನು ಸಂತೈಸಿದೆ ಎಂಬುದಾಗಿ ನೋಡಬಹುದು. ನಾವು ಕೂಡ ನಮ್ಮ ಜೀವಿತದಲ್ಲಿ ಯಾರೇ ಏನೇ ತಪ್ಪು ಮಾಡಲಿ ಅದನ್ನು ಕ್ಷಮಿಸಿ ಅವರನ್ನು ನಾವು ಸಂತೈಸುವುದನ್ನು ನೋಡುವಾಗ ದೇವರು ನಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸುತ್ತಾನೆ. ಓಕೆ, ಸೇವಕನಾದ ಯೋಸೇಫನನ್ನು ದೇವರು ಘನಪಡಿಸಿದನು. ಇದು ದೇವರ ವಾಕ್ಯವಾದ ಬೈಬಲ್ನಿಂದ ಆರಿಸಿದ ಕಥೆಯಾಗಿದೆ. ಇದು ಸಿಕ್ಕುವ ಭಾಗ ಆದಿಕಾಂಡ 39ರಿಂದ 45ನೇ ಅಧ್ಯಾಯಗಳಲ್ಲಿ ನಿಮಗೆ ಸಿಗುತ್ತದೆ. ಓಕೆ, ಈ ಕತೆ ಇಷ್ಟ ಆಗಿದ್ದರೆ ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ತಲುಪುವ ತನಕ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ನಾನು ಮಾಡುವ ಕತೆಗಳನ್ನು ನೀವು ಕೂಡ ಕೇಳಿ ನೀವು ತಿಳಿದುಕೊಳ್ಳಬಹುದು. ಥ್ಯಾಂಕ್ ಯು, ಧನ್ಯವಾದಗಳು.